ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ. ಮತ್ತೆ ಈಗಾಗಲೇ ಪ್ರಮುಖವಾಗಿ PSTR ದವರಿಗೆ ಸಂಬಂಧಪಟ್ಟಿರ್ತಕ್ಕಂತ ಮೋಸ್ಟ್ MCQ ಸೀರೀಸ್ ಅನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು 2ನೇ ಸರಣಿಗೆ ಹೋಗ್ತಾ ಇದ್ದೇವೆ. ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ 25 ಅಂಕಗಳಲ್ಲಿ ಬರುವಂತ ಮೋಸ್ಟ್ ವಾಂಟೆಡ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇದೆ. ಸೊ ಇದರಲ್ಲಿ ವಿಜ್ಞಾನ ಆಗಿರ್ಬೋದು, SS ಆಗಿರ್ಬೋದು, ಸಾಕಷ್ಟು ವಿಷಯಗಳನ್ನ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ತಲೆ ಕೆಡಿಸ್ಬೋದು ಬೇಡ ಅಂತ ಹೇಳ್ತಾ, ಸೊ ಬನ್ನಿ ಆತ್ಮೀಯರೇ, ವಿಶೇಷವಾಗಿರ್ತಕ್ಕಂಥ ಕ್ಲಾಸ್. ಸೊ ದಟ್ ಈಸ್ ಸೀರೀಸ್ 2 ನೋಡ್ತಾ ಇದ್ದೇವೆ. ಒಂದೊಂದಾಗಿ ಪ್ರಶ್ನೆಗಳನ್ನ ಚರ್ಚೆ ಮಾಡ್ಕೊತ ಹೋಗೋಣ. ಈಜಿ ಟು ಡಿಫಿಕಲ್ಟ್ ಹೋಗ್ತಾ ಇದ್ದೇವೆ, ಕಠಿಣತೆ ಸರಳತೆಯಿಂದ ಕಠಿಣತೆಗೆ ಹೋಗ್ತಾ ಇದ್ದೇವೆ. ಸೊ ನಾನ್ ಮಾಡ್ತಾ ಇರೋದು 6, 7ನೇ ತರಗತಿ, ಅದಾದ ನಂತರ 8, 9, ಆಮೇಲೆ 10. ಸೊ ಟೋಟಲ್ ಆಗಿ ಡಿಟೇಲ್ ಆಗಿ ಚರ್ಚೆ ಮಾಡೋಣ, ನೋ ಪ್ರಾಬ್ಲಮ್ ಅಂತ ಹೇಳ್ತಾ. ಸೊ ಮೊದಲೇ ಪ್ರಶ್ನೆಯನ್ನ ನಾವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ವಿಜ್ಞಾನವು ನಮಗೆ ಏನೇನೋ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೆ, ತಾವು ನೋಡ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ವಿಜ್ಞಾನ ಅನ್ನೋದು ಏನಪ್ಪಾ ಅಂದ್ರೆ ನಮಗೆ ಬಹಳಷ್ಟು ವಿಷಯಗಳನ್ನ ಕೇಳಿಸ್ಕೊಡ್ತಾ ಇದೆ. ಸಾಕಷ್ಟು ಏಕೆ ಅನ್ನುವಂತಹ ಪ್ರಶ್ನೆಯನ್ನು ಹಿಡಿದು ಯಾಕೆ, ಏನೇ, ಎಲ್ಲಿ, ಹೇಗೆ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಎಲ್ಲಿ ನಡೀತಾ ಇದೆಯಪ್ಪ ಅಂದ್ರೆ ಅದು ವಿಜ್ಞಾನದಲ್ಲಿ ಮಾತ್ರ ನಡೀತಾ ಇದೆ. ಸತ್ಯತೆಯ ಒಂದು ಸಂಶೋಧನೆ, ಅನ್ವೇಷಣೆ ಎಲ್ಲಿ ನಡೀತಾ ಇದೆ ಅಂದ್ರೆ ವಿಜ್ಞಾನದಲ್ಲಿ ನಡೀತಾ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ವಿಜ್ಞಾನ ನಮಗೆ ಕೇವಲ ವೈಜ್ಞಾನಿಕ ಸಿದ್ಧಾಂತಗಳನ್ನ ಮಾತ್ರ ನೆನ್ಪಿಟ್ಕೋರಿ. ಯಾವುದೇ ಸಣ್ಣ ವಿಷಯ, ದೊಡ್ಡ ವಿಷಯ, ಸಣ್ಣ ದೊಡ್ಡ ಅಲ್ಲ, ನೆನ್ಪಿಟ್ಕೋರಿ. ವೈಜ್ಞಾನಿಕವಾಗಿರ್ತಕ್ಕಂತ ಸಿದ್ಧಾಂತಗಳ ಬಗ್ಗೆ ನಮಗೆ ಏನ್ ಮಾಡ್ತದಪ್ಪ ಅಂದ್ರೆ ಮಾಹಿತಿಯನ್ನ ಒದಗಿಸಿಕೊಡುವಂತ ಕೆಲಸ ಯಾವ್ದು ಮಾಡ್ತಾ ಇದೆ, ಸೊ ವಿಜ್ಞಾನ ಮಾಡ್ತಾ ಇದೆ. ರೈಟ್. ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ನೀಲಿ ಲಿಟ್ಮಸ್ ಕಾಗದವು ಕೆಂಪು ಬಣ್ಣಕ್ಕೆ ತಿರುಗುವುದನ್ನ ಏನೆಂದು ಸೂಚಿಸ್ತಾ ಇದೆ? ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ. ಆಮ್ಲ ಪ್ರತ್ಯಾಮ್ಲಗಳು ಪಾಠದ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಿರ್ತವೆ. ನೀಲಿ ಲಿಟ್ಮಸ್, ಸೊ ಇದೇನಾದ್ರು ಕೆಂಪು ಬಣ್ಣಕ್ಕೆ ತಿರುಗಿತಂದ್ರೆ ನೆನ್ಪಿಟ್ಕೋರಿ, ಕೆಂಪು ಬಣ್ಣಕ್ಕೆ ತಿರುಗಿತಂದ್ರೆ ಸೊ ದಟ್ ಈಸ್ ಏನಪ್ಪಾ ಅಂದ್ರ ಅದು ಆಮ್ಲೀಯವಾಗಿದೆ ಅಂತ ಕರಿತಾ ಇದ್ದಾವೆ. ನೆನ್ಪಿಟ್ಕೋರಿ, ಆಮ್ಲೀಯತೆಯನ್ನು ಹೊಂದಿದೆ. ಸೊ ಅಸಿಡ್ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದಾವೆ. ರೈಟ್. ಇನ್ನು ಅದೇ ರೀತಿ ಕೆಂಪು ಬಣ್ಣದ ಕೆಂಪು ಬಣ್ಣದ ಲಿಟ್ಮಸ ಏನಾದ್ರೂ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಯ್ತಾರ, ಸೊ ಅದಕ್ಕೆ ನಾವು ಪ್ರತ್ಯಾಮ್ಲೀಯ ಬೇಸ್ ಗುಣವನ್ನ ಹೊಂದಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ. ಸೊ ಇವುಗಳನ್ನ ಗುರ್ತ ಮಾಡ್ಬೇಕಾದ್ರೆ ನಮಗೊಂದು PH ವ್ಯಾಲ್ಯೂ ಸಹಿತ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಾ ಇದೆ ಸ್ನೇಹಿತರೆ, ಗಮನಿಸಬೇಕು. PH ವ್ಯಾಲ್ಯೂನ ನಾವು ಗಮನಿಸುವಾಗ, ಸೊ PH ವ್ಯಾಲ್ಯೂ ಪ್ರಮುಖವಾಗಿ ಏನಾಗಿರ್ತಪ್ಪ ಅಂದ್ರ, ಸೊ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಸೊ PH ವ್ಯಾಲ್ಯೂ ಏನಾಗಿದೆ ಕೇಳಿದ್ರೆ ಪ್ರಮುಖವಾಗಿ 14, 102 ಏನಾಗಿದೆ ಕೇಳಿದ್ರೆ 14 ಇರ್ತಾ ಇದೆ. ಸೊ 0 to 14 ಇರ್ತಾ ಇದೆ. ಸೊ ಮಿಡಲ್ ಏನಾಗಿರ್ತದ 7 ಇರ್ತದ. 7 ಅನ್ನೋದು ದಟ್ ಈಸ್ ತಟಸ್ಥವಾಗಿದೆ ಅದನ್ನ ಕರಿತಾ ಇದ್ದಾವೆ. ನೆನ್ಪಿಟ್ಕೊಳ್ಳಿ. ಉದಾಹರಣೆ, ಕಾಮನ್ ಆಗಿ ಶುದ್ಧ ನೀರು ಅಂತ ನಾವು ಹೇಳ್ಬೋದು. ಹೌದಾ? ನೀರು ತಟಸ್ಥವಾಗಿರ್ತಾ ಇದೆ. ನಮ್ಮ ರಕ್ತನೂ ಸಹಿತ ಸ್ವಲ್ಪ ಏನಾಗಿರ್ತದೆ, ತಟಸ್ಥ ರೀತಿಯಲ್ಲಿ ಕಂಡು ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ರೈಟ್. ಸೊ ಈ ಕಡೆ ಹೋದಂಗೆ ಏನಾಗ್ತದೆ ಹೇಳ್ರಿ, ಆಮ್ಲದ ಪ್ರಮಾಣ ಹೆಚ್ಚಾಗ್ತೈತಿ. ಸೊ ಈ ಕಡೆ ಬಂದಂಗ ಏನಾಗ್ತದ, ಪ್ರತ್ಯಾಮ್ಲೀಯ ಪ್ರಮಾಣ ಏನಾಗಿದೆ ಹೇಳ್ರಿ, ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ರೈಟ್. ಸೊ ಈ ಲಿಟ್ಮಸ್ ಪೇಪರ್ ಗಳನ್ನ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ, ನೀಲಿ ಮತ್ತು ಲಿಟ್ಮಸ್ ಪೇಪರ್ ಗಳನ್ನ, ಸೊ ನಿಮ್ಗೆ ಗೊತ್ತಿರ್ಬೇಕು, ಒಂದು ಸಸ್ಯ ಇದೆ ಕಲ್ಲು ಹೂವುಗಳು. ಆ ಕಲ್ಲು ಹೂವು ಅನ್ನುವಂತ ಸಸ್ಯಗಳ ಮೂಲಕ ಏನ್ ಮಾಡ್ತೀವಿ, ಸೊ ತಯಾರಿಸ್ತಾ ಇದ್ದಾವೆ. ನೆನ್ಪಿಟ್ಕೊಳ್ಳಿ ಯಾವ್ದನ್ನ, ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳನ್ನ ನಾವೇನ್ ಮಾಡ್ತಾ ಇದ್ದೇವೆ, ಕಲ್ಲು ಹೂವುಗಳು ಅನ್ನುವಂತ ಸಸ್ಯಗಳ ಮೂಲಕ ತಯಾರಿಸ್ತಾ ಇದ್ದಾವೆ. ಸೊ ಕ್ಲಿಯರ್ ಆಗಿ ಗೊತ್ತಿರ್ಲಿ. ಸೊ ಸರಿಯಾದ ಉತ್ತರ ಇಲ್ಲಿ ಯಾವ್ದಪ್ಪ ಅಂದ್ರೆ ವಸ್ತು ಏನಾಗಿರ್ತದೆ, ಆಮ್ಲೀಯ ಆಗಿರ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಪಾಯಿಂಟ್ ಅನ್ನ ನೋಡೋದಾದ್ರೆ, ಕೆಳಗಿನವುಗಳು ಯಾವುದು ವಿದ್ಯುತ್ತಿನ ಉತ್ತಮ ವಾಹಕ? ವಿದ್ಯುತ್ತಿನ ಉತ್ತಮ ವಾಹಕ ಅಂದ್ರೆ ವಿಶೇಷವಾಗಿ ಏನಾಗ್ತದಪ್ಪ ನಿಮ್ಗೆ ಗೊತ್ತಿರ್ಬೇಕು ನೋಡಿ. ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ನಾವು ಕರಿತಾ ಇದ್ದಾವೆ. ವಿದ್ಯುತ್ತನ್ನ ಹರಿಯಲು ಬಿಡತಕ್ಕಂತ ವಸ್ತುಗಳಿಗೆ ನಾವು ವಿದ್ಯುತ್ ವಾಹಕಗಳು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಯಾವುದ್ರಲ್ಲಿ ವಿದ್ಯುತ್ ಹರಿತಾ ಇದೆ, ಸೊ ಅವುಗಳನ್ನ ನಾವೇನಂತ ಕರಿತಾ ಇದ್ದೇವೆ, ವಿದ್ಯುತ್ ವಾಹಕಗಳು. ಆಲ್ಮೋಸ್ಟ್ ಎಲ್ಲವೂ ಸಹಿತ, ವಿಶೇಷವಾಗಿ ಎಲ್ಲಾ ಲೋಹಗಳು ಏನಾಗಿದ್ದಾವೆ, ವಿದ್ಯುತ್ತಿನ ವಾಹಕಗಳಾಗಿದ್ದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಹೌದಾ? ಸೊ ನಿಮ್ಗೆ ಗೊತ್ತಿರ್ಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ವಸ್ತುಗಳನ್ನ ನೋಡ್ತಾ ಇದ್ದೇವೆ, ಪ್ಲಾಸ್ಟಿಕ್, ಮರ, ರಬ್ಬರ್, ಇವೇನಂದ್ರೆ ವಾಹಕಗಳಲ್ಲಿ. ಸೊ ತಾಮ್ರ ಅನ್ನೋದೊಂದು ಏನಪ್ಪಾ ಅಂದ್ರೆ, ಎಸ್ ವೆರಿ ಗುಡ್, ದಟ್ ಈಸ್ ಏನಪ್ಪಾ ಅಂದ್ರೆ ಒಂದು ಉತ್ತಮ ವಿದ್ಯುತ್ ವಾಹಕವಾಗಿದೆ. ಇದಕ್ಕಿಂತ ಬೆಸ್ಟ್ ಬೆಳ್ಳಿ, ಚಿನ್ನದಲ್ಲಿನೂ ಸಹಿತ ಹೋಗ್ತಾ ಇದೆ. ಇದಕ್ಕಿಂತ ಬೆಸ್ಟ್ ಉತ್ತಮವಾಗಿ ಚಿನ್ನ, ಬೆಳ್ಳಿಯೂ ಸಹಿತ ವಿದ್ಯುತ್ ಸರಳವಾಗಿ ಸರಬರಾಜು ಆಗ್ತಿರ್ತದೆ. ಆದ್ರೆ ಅವುಗಳನ್ನ ಯಾಕೆ ಬಳಸಂಗಿಲ್ಲ? ಬಿಕಾಸ್ ಆಫ್ ದೇ ಆರ್ ಕಾಸ್ಟ್ಲಿ. ಕಾಸ್ಟ್ಲಿ ಬಹಳ ಆಗಿರೋದ್ರಿಂದ ಅವುಗಳನ್ನ ಏನ್ ಮಾಡಂಗಿಲ್ಲ, ಬಳಸಂಗಿಲ್ಲ. ಹಾಗಾಗಿ ಅತಿ ಕಡಿಮೆ ದರದಲ್ಲಿ ಅಗ್ಗವಾಗಿ ಸಿಗ್ತಕ್ಕಂತ ಒಂದು ಲೋಹ, ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ತಾಮ್ರ. ಹಾಗಾಗಿ ತಾಮ್ರವನ್ನ ನಾವೇನ್ ಮಾಡ್ತೇವ್ರಿ, ಸೊ ಬಳಕೆ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾಗಿ ಉತ್ತಮ ವಿದ್ಯುತ್ ವಾಹಕಗಳು ಯಾವಪ್ಪ ಅಂದ್ರ, ಸೊ ವಿಶೇಷವಾಗಿ ಎಲ್ಲಾ ಲೋಹಗಳು ಏನಾಗಿರ್ತಾವ್ರಿ, ವಾಹಕಗಳ ಆಗಿರ್ತಾ ಇದ್ದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾರೆ. ರೈಟ್. ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಸ್ತುಗಳನ್ನ ತೆಳುವಾದ ತಂತಿಯನ್ನಾಗಿ ಎಳೆಯಲು ಅನುಮತಿಸ್ತಕ್ಕಂತ ಗುಣಮಟ್ಟವನ್ನ ನಾವೇನೆಂದು ಕರೀತಾ ಇದ್ದಾರೆ ಅಂತ ಕೇಳಿದ್ದಾರೆ.
ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದೆ, ತೆಳುವಾದ ತಂತಿಗಳನ್ನ ಮಾಡ್ತಾ ಇದ್ದಾರೆ. ತೆಳುವಾದ ಅತಿ ಸರಳವಾಗಿರ್ತಕ್ಕಂಥ ತಂತಿಗಳನ್ನ ಮಾಡ್ತಾ ಇದೆ. ಉದಾಹರಣೆ ನಾವು ನೋಡ್ಬೋದು, ಎಲ್ಲಿ ವೈರ್ಗಳಲ್ಲಿ ಇರ್ತಕ್ಕಂಥ ತಾಮ್ರದ ತಂತಿ ಆಗಿರ್ಬೋದು, ಚಿನ್ನದ ಎಳೆಗಳು, ಚಿನ್ನ ನೆಕ್ಲೆಸ್ ಗಳನ್ನ ರೆಡಿ ಮಾಡ್ತಾರೆ, ಚಿನ್ನದಲ್ಲಿ ಇರ್ತಕ್ಕಂಥ ಎಳೆಗಳಾಗಿರ್ಬೋದು, ಅಲ್ಯೂಮಿನಿಯಂ ತಂತಿಗಳಾಗಿರ್ಬೋದು, ಕಬ್ಬಿಣದ ತಾರಗಳಾಗಿರ್ಬೋದು. ಸೊ ಇವೆಲ್ಲ ತಂತಿಗಳನ್ನಾಗಿ ಮಾಡ್ತಾ ಇದಾವ ಅಂದ್ರ, ಸೊ ಇದ್ರ ಅರ್ಥ ಏನ್ ಹೇಳ್ರಿ, ಆ ವಸ್ತುವನ್ನ ತಂತಿಯನ್ನಾಗಿ ಮಾಡಬಹುದು. ರೈಟ್. ಸೊ ಅಂತ ಒಂದು ಗುಣಕ್ಕೆ ನಾವೇನಂತ ಕರಿತಾವ ಅಂದ್ರೆ ಡಕ್ಟಿಲಿಟಿ ಅಥವಾ ತನ್ಯತೆ ಗುಣವನ್ನ ಕರಿತಾ ಇದ್ದಾವೆ, ನೆನ್ಪಿಡ್ಬೇಕು. ತನ್ಯತೆ ಗುಣವನ್ನ ವಿಶೇಷವಾಗಿ ಒಂದೊಂದು ಗ್ರಾಮ್ ಚಿನ್ನದಲ್ಲಿ 1 ಕಿಲೋಮೀಟರ್ ವರೆಗೂ ಸಹಿತ ನಾವೇನ್ ಮಾಡ್ಬೋದ್ರಿ, ಸೊ ಒಂದು ಸರಳವಾಗಿರ್ತಕ್ಕಂಥ ಅತಿ ಚಿಕ್ಕದಾಗಿರ್ತಕ್ಕಂಥ ಎಳೆಯನ್ನ ಏನ್ ಮಾಡ್ಬೋದ್ರಿ, ಎಳಿಬಹುದು. ಅಷ್ಟೊಂದು ಏನಪ್ಪಾ ಅಂದ್ರ ತನ್ಯತೆ ಗುಣವನ್ನ ಚಿನ್ನ ಹೊಂದಿದೆ. ಅತಿ ಹೆಚ್ಚು ತನ್ಯತೆ ಗುಣವನ್ನ ಹೊಂದಿರತಕ್ಕಂಥ ವಸ್ತು ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ಚಿನ್ನ ಅದನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಕೊರಿ. ಅತಿ ಹೆಚ್ಚು ತನ್ಯತೆ ಅಂದ್ರೆ ತಂತಿ ಎಳೆಯನ್ನಾಗಿ ಮಾಡುದು. ಇನ್ನ ಇನ್ನೊಂದು ಬರ್ತಾ ಇದೆ, ದಟ್ ಇಸ್ ಕುಟ್ಯತೆ ಅದನ್ನು ಕರಿತಾ ಇದ್ದಾವೆ. ಸೊ ಕುಟ್ಯತೆ ಅಂದ್ರೆ ಏನ್ರಿ, ಹಾಳೆ ರೂಪದಲ್ಲಿ ಮಾಡೋದ್ರಿ. ಹಾಳೆ ರೂಪದಲ್ಲಿ ಅತಿ ತೆಳುವಾದಂತಹ ಹಾಳೆ, ನಾವು ಪೇಪರ್ ಏನ್ ಯೂಸ್ ಮಾಡ್ತೀವಿ ಅದಕ್ಕಿಂತ ತೆಳುವಾಗಿರ್ತಕ್ಕಂಥ ಹಾಳೆಗಳನ್ನ ಮಾಡಬಹುದು. ಸೊ ದಟ್ ಈಸ್ ಯಾವ್ದ್ರಿ, ಕುಟ್ಯತೆ ಅಂತ ಕರಿತಾ ಇದಾವೆ. ನೆಕ್ಸ್ಟ್ ವಾಹಕತೆ ಅಂದ್ರೆ ಈಗಾಗಲೇ ಬರ್ತಿದ್ದಾರೆ, ವಿದ್ಯುತ್ ಅನ್ನ ಹರಿಯದ್ ಬಿಡ್ತಕ್ಕಂಥ ವಸ್ತುಗಳು. ಇನ್ನು ನಾದಶೀಲತೆ ಅಂದ್ರೆ ಕೆಲವೊಂದು ಕೆಳಗಡೆ ಹೋದ್ರೆ ಟನ್ ಅಂತ ಏನ್ ಮಾಡ್ತಾವ್ರಿ, ಸೌಂಡ್ ಗಳನ್ನ ಉಂಟು ಮಾಡ್ತಿರ್ತಾವೆ. ರೈಟ್. ಓಕೆ, ನೆಕ್ಸ್ಟ್ ಮುಂದಿನ ಪಾಯಿಂಟ್ ಅನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಭೌತಿಕ ಬದಲಾವಣೆ ಅಂದ್ರೆ ಏನ? ಭೌತಿಕ ಬದಲಾವಣೆ ಅಂದ್ರೆ ಗೊತ್ತಿರಬೇಕು, ಇಲ್ಲಿ ಹೊಸ ವಸ್ತುಗಳು ಉತ್ಪತ್ತಿ ಆಗುವುದಿಲ್ಲ. ಹೊಸ ವಸ್ತುಗಳು ಉತ್ಪತ್ತಿ ಆಗುವುದಿಲ್ಲ. ಎರಡನೇದ, ಇದೊಂದು ಶಾಶ್ವತ ಬದಲಾವಣೆ ಅಲ್ಲ, ಇದೊಂದು ತಾತ್ಕಾಲಿಕ ಬದಲಾವಣೆ ಆಗಿದೆ. ಇವುಗಳನ್ನ ಸುಲಭವಾಗಿ ನಾವೇನ್ ಮಾಡಬಹುದು, ಮತ್ತೆ ಪುನಃ ಪಡೆಯಬಹುದು. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ಫಿಸಿಕಲ್ ಚೇಂಜಸ್ ಅಂತ ಕರಿತಾ ಇದಾವೆ. ಭೌತಿಕ ಬದಲಾವಣೆ ಹೊಸ ವಸ್ತುವನ್ನ ಸೃಷ್ಟಿಸುವ ಬದಲಾವಣೆ. ಸೊ ದಟ್ ಈಸ್ ರಾಸಾಯನಿಕ ಬದಲಾವಣೆಗೆ ಸರಿಯಾದ ಹೇಳಿಕೆ ಆಗ್ತಾ ಇದೆ ಇದು. ಇನ್ನ ಹೊಸ ವಸ್ತು ಕೇವಲ ಏನಾಗಿರ್ತದಪ್ಪ ಅಂತಂದ್ರ, ಸೊ ನೋಡ್ರಿ, ಕೇವಲ ಗೋಚರತೆಯಲ್ಲಿ ಆಗ್ತಕ್ಕಂತ ಬದಲಾವಣೆ, ನೋಡಕ್ ಅಷ್ಟ ಕಾಣ್ತದ್ರಿ. ಇನ್ನ ಹಿಂತಿರುಗಿಸಲಾಗದ ಬದಲಾವಣೆ, ಮತ್ತೆ ಪುನಃ ಪಡ್ಯಾಕ್ ಬರಂಗಿಲ್ಲ. ಸೊ ದಟ್ ಇಸ್ ರಾಸಾಯನಿಕ ಬದಲಾವಣೆ. ಪ್ರಕೃತಿಯಲ್ಲಿ ಮಾತ್ರ ಸಂಭವಿಸುವ ಬದಲಾವಣೆ, ಪ್ರಕೃತಿಯಲ್ಲಿ ಮಾತ್ರ ಸಂಭವಿಸ್ತಕ್ಕಂಥ ಭೌತಿಕ ಬದಲಾವಣೆ ಅಂದ್ರೆ ಹೇಳ್ರಿ, ಹೊಸ ವಸ್ತು ಕೇವಲ ಗೋಚರತೆಯಲ್ಲಿ ಆಗ್ತಕ್ಕಂತ ಬದಲಾವಣೆ ರೀ. ಉದಾಹರಣೆ, ಕಬ್ಬಿಣವನ್ನ ಕೆಂಪಗೆ ಕಾಯಿಸೋದು, ಕಬ್ಬಿಣ ಗತಿ ಕಾಣಂಗಿಲ್ಲ, ಬಟ್ ಮತ್ತೆ ಅದನ್ನು ಬಿಸಿ ಮಾಡೋದನ್ನ ಕಡಿಮೆ ಮಾಡೋದ್ರ ಅದು ಕಬ್ಬಿಣ ಆಗಿರ್ತಾ ಇದೆ. ಹೌದಾ? ಸೊ ದಟ್ ಇಸ್ ಭೌತಿಕ ಬದಲಾವಣೆ. ಮೇಣದ ಬತ್ತಿ ಕರಗ್ತಾ ಇದೆ, ತಳ್ಳಗಾಗ್ತಾ ಇದೆ, ಮತ್ತೆ ಅದನ್ನು ಗಟ್ಟಿ ಮಾಡಬಹುದು. ಸೊ ದಟ್ ಇಸ್ ಪೇಪರ್ ಅನ್ನ ಕಟ್ ಮಾಡ್ತಾ ಇದ್ದಾರೆ, ದಟ್ ಇಸ್ ಭೌತಿಕ ಬದಲಾವಣೆ. ಹೌದಾ? ಸೊ ಇವೆಲ್ಲ ಏನಪ್ಪಾ ಅಂದ್ರೆ ನೋಡ್ತಾ ಇದ್ದವು ಕಣ್ಣಿಗೆ ಕಾಣ್ತಾ. ಉದಾಹರಣೆ ಸಕ್ಕರೆ ನೀರು, ನೀರಿನಲ್ಲಿ ಸಕ್ಕರೆನ ಹಾಕಿ ಕರಗಿಸಿದಾಗ ನೋಡಿ ನಮ್ಗೆ ನೀರ್ಗತೆನೆ ಅನಿಸ್ತದ, ಬಟ್ ಬದಲಾವಣೆ ದಟ್ ಇಸ್ ಸಕ್ಕರೆ ನೀರು ಪುನಃ ಪಡೆಯುವುದು. ಉಪ್ಪಿನ ನೀರುಗಳಾಗಿರ್ಬೋದು, ಉಪ್ಪಿನ ದ್ರಾವಣ ಅಂತ ಕರಿತಾ ಇದ್ದಾವೆ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಯಾವ್ದು ಹೇಳ್ರಿ, ಫಿಸಿಕಲ್ ಚೇಂಜಸ್ ಅಥವಾ ರಾಸಾಯನಿಕ ಬದಲಾವಣೆಗೆ ಇವೇನಿದಾವು ಉದಾಹರಣೆಗಳ ಆಗಿದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಭೌತಿಕ ಬದಲಾವಣೆಯಲ್ಲಿ ಸಿಹಿ ರುಚಿ ಚೇಂಜ್ ಆಗ್ಬಹುದು, ತಾಪ ಚೇಂಜ್ ಆಗ್ಬಹುದು, ಆಕಾರ ಚೇಂಜ್ ಆಗ್ಬಹುದು, ಸ್ಥಿತಿ ಚೇಂಜ್ ಆಗ್ಬಹುದು. ಉದಾಹರಣೆ ಮಂಜುಗಡ್ಡೆ, ನೋಡಿ ಮಂಜುಗಡ್ಡೆ ನೀರಾಗುವುದು, ದಟ್ ಇಸ್ ನಾಟ್ ಎ ಕೆಮಿಕಲ್ ಚೇಂಜಸ್, ಇದು ರಾಸಾಯನಿಕ ಬದಲಾವಣೆ ಅಲ್ಲ, ಇದು ಒಂದು ಸಹಿತ ಭೌತಿಕ ಬದಲಾವಣೆ ಆದಂತ ಅನಿಸ್ತದ ಅಷ್ಟೇ ರೀ. ರೈಟ್. ಓಕೆ, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಹದಿಹರೆಯ ವಯಸ್ಸಿನ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ, ಹದಿಹರೆಯ ವಯಸ್ಸು ಅಂದ್ರೆ ಸೊ ನಮಗೇನಾಗ್ತಾ ಇದೆಪ್ಪ ಅಂದ್ರ ಲೈಂಗಿಕ ಬೆಳವಣಿಗೆ ಕಾಣ್ತಾ ಇದೆ. ಹದಿಹರೆಯ ವಯಸ್ಸು ಅಂದ್ರೆ ಲೈಂಗಿಕ ಪಕ್ವತೆನ ಪಡಿಕೊಳ್ತಾ ಇದಾರೆ. ಲೈಂಗಿಕ ಗುಣಗಳು, ಹಾರ್ಮೋನ್ಗಳ ಬೆಳವಣಿಗೆ, ಜನನ ಅಂಗಗಳ ಬೆಳವಣಿಗೆ ಆಗ್ತೈತಿ, ಹಾರ್ಮೋನ್ಗಳ ಉಂಟಾಗ್ತಾ ಇದಾವೆ, ವೃಷಣಗಳು ಬಿಡುಗಡೆ ಆಗ್ತಿರ್ತಾವೆ, ಅಂಡಾಣುಗಳು ಬಿಡುಗಡೆ ಆಗ್ತಿರ್ತಾವೆ. ರೈಟ್. ಸೊ ಇವು ಯಾವಾಗ ಕಂಡು ಬರ್ತಾ ಇದಾವಪ್ಪ ಅಂತ ಕೇಳಿದ್ರೆ, ವಿಶೇಷವಾಗಿ ಹದಿಹರೆಯದ ವಯಸ್ಸಿನ ವ್ಯಾಪ್ತಿ ಎಷ್ಟಾಗಿರ್ತದೆ ಕಾಮನ್ ಆಗಿದೆ ಸ್ನೇಹಿತರೆ. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಹದಿಹರೆಯದ ವಯಸ್ಸಿನ ವ್ಯಾಪ್ತಿಯನ್ನ ಕೇಳ್ತಾ ಇದಾರೆ. ಯಾಕಂದ್ರೆ ನಾವು ಕಾಮನ್ ಆಗಿ ಏನ್ ಮಾಡ್ತದಪ್ಪ ಅಂದ್ರ, ಇದು ಆಪ್ಷನ್ಸ್ ಗಳನ್ನ ನೋಡಿದಾಗ ಸೊ ಕ್ಲಿಯರ್ ಆಗಿ ನಮಗ್ ಸಿಗಂಗಿಲ್ಲ. ಆದ್ರೂ ಸಹಿತ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಸೊ ಹುಡುಗಿಯರಲ್ಲಿ ನಾವು ನೋಡ್ತಾ ಇರೋ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಸೊ 13ರಿಂದ ಸ್ಟಾರ್ಟ್ ಆಗಿಬಿಡ್ತದೆ ಅಂತ ಲೈಂಗಿಕ ಪರಿಪಕ್ವತೆ ಕಾಲ ಅಂತ ಕರೀತಾರೆ. ಅದೇ ರೀತಿ ಹುಡುಗರಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಹುಡುಗರಲ್ಲಿ 16ರಿಂದ ಸ್ಟಾರ್ಟ್ ಆಗ್ತಿದೆ ಅನ್ನೋದನ್ನ, ಲೈಂಗಿಕ ಪರಿಪಕ್ವತೆ ಕಾಲ 16 ಇಯರ್ ಇಂದ ಏನಾಗ್ತೈತೆ ಸ್ಟಾರ್ಟ್ ಆಗ್ತೈತೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಬಟ್ ಹದಿಹರೆಯದ ವಯಸ್ಸಿನ ವ್ಯಾಪ್ತಿ ಎಲ್ಲಿ ತನಕ ಇರ್ತದಪ್ಪ ಅಂದ್ರೆ ಕಾಮನ್ ಆಗಿ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ನೋಡಿ 20ರಿಂದ 25ರವರೆಗೆ ನಾವೇನ್ ಮಾಡ್ಬೋದು, ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರ್ತಾ ಇದಾವೆ. ಇಲ್ಲಿ 10ರಿಂದ 19ರಲ್ಲಿ ಸ್ಟಾರ್ಟಿಂಗ್ ಇರ್ತದ, ಪ್ರೊಸೆಸ್ ಏನಾಗ್ತದೆ ಅಂದ್ರೆ ಸ್ಟಾರ್ಟ್ ಇರ್ತದ, ಬೆಳವಣಿಗೆಗಳು, ಹಾರ್ಮೋನ್ ಬೆಳವಣಿಗೆ ಆಗಿರ್ಬೋದು, ಕೆಲವೊಂದು ದೈಹಿಕ ಬದಲಾವಣೆಗಳಾಗಿರ್ಬೋದು, ಸಾಕಷ್ಟು ಧ್ವನಿ ಸ್ಮೂತ್ ಆಗೋದು, ಧ್ವನಿ ಒಡೆಯೋದಾಗಿರ್ಬೋದು, ಮುಖದ ಮೇಲೆ ಸಾಕಷ್ಟು ಕೂದಲುಗಳ ಬೆಳವಣಿಗೆ ಆಗಿರ್ಬೋದು, ಅಥವಾ
ಮುಖದ ಮೇಲೆ ಮೊಡವೆಗಳಾಗಿರ್ಬೋದು, ಧ್ವನಿ ಒಡೆಯುವುದು, ಬೆರಸಾಗುವುದು, ಸೌಮ್ಯವಾಗುವುದು, ಅಂಗಾಂಗಗಳ ಬೆಳವಣಿಗೆ, ದೇಹದ ಮೇಲೆ ಕೂದಲುಗಳ ಬೆಳವಣಿಗೆ ಇವೆಲ್ಲ ಆಗ್ತಾನೆ ಇರ್ತವೆ. ಸೊ ಅದು ಯಾವಾಗ ಕಂಪ್ಲೀಟ್ ಆಗಬೇಕು ಅಂದ್ರೆ ಕಂಪ್ಲೀಟ್ ಆಗಿ 20ರಿಂದ 25 ಹದಿಹರೆಯದ ವಯಸ್ಸು ಕನ್ಸಿಡರ್ ಮಾಡ್ತಾ ಇರೋ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಅಂಶ ನೋಡೋದಾಗ ವಾಹನ ಕಂಡಕ್ಷನ್ ಅಂದ್ರೆ ಏನಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿದೆ ಸ್ನೇಹಿತರೆ. ವಾಹನ ಅನ್ನೋದು ಏನಪ್ಪಾ ಅಂದ್ರ ವಿಶೇಷವಾಗಿ ಯಾವ್ದಾದ್ರು ಒಂದು ವಸ್ತುವನ್ನ ಏನ್ ಮಾಡಿದಾಗ ಹೇಳಿದ್ರೆ ಹೀಟ್ ಮಾಡಿದಾಗ, ಸೊ ಹೀಟ್ ಮಾಡಿದಾಗ ಒಂದು ವಸ್ತುವಿಗೆ ಸೊ ಹೀಟ್ ಅನ್ನ ಮಾಡಿದಾಗ ಸೊ ಅದೇನಾಗ್ತದೆ ಅಂದ್ರೆ ಕಾಯ್ತಾ ಇದೆ. ಆ ವಸ್ತುವಿನ ಕಣಗಳೇನಂತಂದ್ರೆ ಕಣಗಳು ತಮ್ಮ ಮೂಲಕ ಉಷ್ಣವನ್ನ ಪ್ರಸಾರ ಮಾಡ್ತಿರ್ತವೆ. ಉಷ್ಣವನ್ನ ಕಣಗಳ ಮೂಲಕ ಏನಾಗ್ತದೆ ಪ್ರಸಾರ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕಣಗಳು ಒಂದು ಕಣ ಮತ್ತೊಂದು ಕಣಕ್ಕೆ ಏನ್ ಮಾಡ್ತಾವ್ರೆ, ಕಣಗಳು ತಮ್ಮ ಕಣಕ್ಕೆ ಏನ್ ಮಾಡ್ತಾವ್ರೆ ಉಷ್ಣವನ್ನ ವರ್ಗಾವಣೆ ಮಾಡ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಉಷ್ಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಉಷ್ಣದ ವರ್ಗಾವಣೆ ಇಲ್ಲಿ ಕಂಡು ಬರ್ತೈತಿ. ಇದು ಟಚ್ ಆದಾಗ ಮಾತ್ರ ಕಂಡು ಬರ್ತೈತಿ. ದಟ್ ಇಸ್ ವಾಹನ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಹೌದಾ? ಸೊ ಹಾಗಾಗಿ ದ್ರವಗಳ ಮೂಲಕ ಉಷ್ಣ ವರ್ಗಾವಣೆ ಆಗೋದಕ್ಕೆ ನಾವು ಸಂವಹನ ಅಂತ ಕರಿತಾ ಇದ್ದಾವೆ, ಕನ್ವೆಕ್ಷನ್ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ನೇರ ಸಂಪರ್ಕದ ಮೂಲಕ ಉಷ್ಣ ವರ್ಗಾವಣೆ ಆದ್ರೆ ಅದು ಯಾವ್ದಿಲ್ರಿ, ದಟ್ ಇಸ್ ವಾಹನ ಕಂಡಕ್ಷನ್ ಅಂತ ಕರಿತಾ ಇದ್ದಾವೆ. ಗಾಳಿಯ ಮೂಲಕ ಗಾಳಿ ಮೂಲಕ ಆಗೋದು ಸಹಿತ ದಟ್ ಇಸ್ ಯಾವ್ದ್ರಿ ಸಂವಹನ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಆದ್ರೆ ವಿಕಿರಣದ ಮೂಲಕ ಉಷ್ಣ ಆಗೋದು ದಟ್ ಇಸ್ ಉಷ್ಣ ವಿಕಿರಣ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಹೌದಾ? ಸೊ ಇವು ಉಷ್ಣದ ಪ್ರಮುಖ ಪ್ರಸಾರ ಆಗ್ತಕ್ಕಂತ ವಿಧಗಳು ಉಷ್ಣ ಸಂವಹನ, ಉಷ್ಣ ವಾಹನ, ಉಷ್ಣ ವಿಕಿರಣ. ವಿಕಿರಣದಲ್ಲಿ ಯಾವುದೇ ಮಾಧ್ಯಮದ ಅವಶ್ಯಕತೆ ಇರುವುದಿಲ್ಲ ರೀ. ಸಂವಹನದಲ್ಲಿ ದ್ರವ ಅಥವಾ ಅನಿಲಗಳಲ್ಲಿ ನಡೀತಾ ಇದೆ. ಸಂವಹನ ಯಾವುದು ವಾಹನದಲ್ಲಿ ವಿಶೇಷವಾಗಿ ಘನ ವಸ್ತುಗಳಲ್ಲಿ ನಡೀತಾ ಇದೆ. ಟಚ್ ಆಗೋದ್ರ ಮೂಲಕ ವರ್ಗಾವಣೆ ಆಗ್ತಿರ್ತದೆ ಉಷ್ಣ. ಸೊ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂತ ಹೇಳ್ತಾ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ನೀರು ಹರಿತಕ್ಕಂತ ನೀರಿನ ಹರಿವನ್ನ ಬಳಸಿ ಸಮಯವನ್ನ ಕಂಡುಹಿಡಿತಕ್ಕಂತ ಗಡಿಯಾರ ಈಜಿದ ಸ್ನೇಹಿತರೆ. ಸೊ ದಟ್ ಇಸ್ ಯಾವ್ದು ಹೇಳ್ರಿ, ಜಲ ಗಡಿಯಾರ. ಸೂರ್ಯ ಗಡಿಯಾರ ದಟ್ ಇಸ್ ನೆರಳಿನ ಮೂಲಕ ನಾವು ನೋಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಹೌದಾ? ಸೊ ಇಲ್ಲಿ ಎಕ್ಸಾಕ್ಟ್ಲಿ ರೈಟ್ ಯಾವ್ದು, ಜಲ ಗಡಿಯಾರ ಅದನ್ನು ಕರಿತಾ ಇದ್ದಾವೆ, ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡುವಾಗ ಮಾನವರಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಯಾವುದರಿಂದ ಪ್ರಾರಂಭ ಆಗ್ತದೆ? ನಮ್ಮಲ್ಲಿ ಜೀರ್ಣಕ್ರಿಯೆ ಏನಾಗ್ತದಪ್ಪ ಅಂದ್ರೆ ಯಾವ್ದ್ರಿಂದ ಪ್ರಾರಂಭ ಆಗ್ತಿದೆ ಅಂದ್ರೆ ಸಿಂಪಲ್ ಅದ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ. ಸೊ ದಟ್ ಇಸ್ ಬಾಯಿ ಮೂಲಕ ನಡೀತಾ ಇದೆ. ಹೌದಾ? ಜೀರ್ಣಕ್ರಿಯೆ ಏನಾಗ್ತದಪ್ಪ ಅಂದ್ರ ನೋಡಿ, ಈ ಚಿತ್ರ ನಾವು ನೋಡ್ತಾ ಇದ್ದೇವೆ. ಬಾಯಿ ಮೂಲಕ ಸ್ಟಾರ್ಟ್ ಆಗಿ ಆಮೇಲೆ ಏನಾಗ್ತದ ಗಂಟಲಿಗೆ ಹೋಗ್ತಾ ಇದೆ. ಗಂಟಲದಿಂದ ಸೊ ದಟ್ ಇಸ್ ಅನ್ನನಾಳಕ್ಕೆ ಹೋಗ್ತಾ ಇದೆ. ಅನ್ನನಾಳದಿಂದ ಏನಾಗ್ತೈತಿ ಜಠರಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಸೊ ಜಠರದಿಂದ ಡೈರೆಕ್ಟ್ ಎಲ್ಲಿ ಹೋಗ್ತೈತಿ ಹೇಳ್ರಿ, ಸಣ್ಣ ಕರಳಕ್ಕೆ ಹೋಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಜಠರದಿಂದ ಎಲ್ಲಿ ಹೋಗ್ತೈತಿ, ಸಣ್ಣ ಕರಳು ಹೋಗ್ತೈತಿ. ಸಣ್ಣ ಕರಳು ದೊಡ್ಡ ಕರಳು, ದೊಡ್ಡ ಕರಳಿಂದ ಆಮೇಲೆ ಏನಾಗಿದೆ ಅಂದ್ರೆ ಗುದದ್ವಾರದ ಮೂಲಕ ಹೊರ ಹಾಕಲ್ಪಡ್ತೈತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ, ರೈಟ್. ಸೊ ಇವೆಲ್ಲವೂ ಏನಪ್ಪಾ ಅಂದ್ರೆ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂತ ಅಂಗಗಳು. ಸೊ ಬಾಯಿಯಲ್ಲಿ ಏನಾಗ್ತಪ್ಪ ಅಂದ್ರೆ ಹಲ್ಲುಗಳ ಸಹಾಯದಿಂದ ಆಹಾರವನ್ನ ಅತಿ ಸಣ್ಣ ಸಣ್ಣ ಕಣಗಳನ್ನಾಗಿ ಮಾಡ್ತಾ ಇದ್ದಾವೆ. ಅಲ್ಲಿ ಉಂಟಾಗ್ತಕ್ಕಂತ ಒಂದು ಲಾಲಾರಸದ ಸಹಾಯದಿಂದ ಏನಾಗ್ತದೆ, ಅತಿ ಚಿಕ್ಕ ಚಿಕ್ಕ ಕಣಗಳನ್ನಾಗಿ ಮಾಡಿ ಗಂಟಲು ಮೂಲಕ ಅನ್ನನಾಳ ಒಂದು ಕೋಶ ಭಿತ್ತಿಯ ಚಲನೆಯನ್ನ ಒಳಗೊಂಡಿದೆ, ರೈಟ್. ಸೊ ಇದರಿಂದ ಏನಾಗ್ತದಪ್ಪ ಅಂದ್ರೆ ಆಹಾರ ಜಠರಕ್ಕೆ ಬರ್ತಾ ಇದೆ. ಜಠರದಿಂದ ಮೇಲ್ಗಡೆ ಹೋಗದಂತೆ ಏನ್ ಮಾಡ್ತದ, ಅನ್ನನಾಳ ಕೋಶೀಯ ಭಿತ್ತಿಯ ಚಲನೆಯನ್ನು ಹೊಂದಿದೆ. ಇನ್ನೀಗ ಸಾಕಷ್ಟು ಸ್ರವಿಕೆ ಆಗ್ತದೆ. ಕೆಲವೊಂದು ಜಠರರಸ, HCl ಜೊತೆಗೆ ಕಿಣ್ವಗಳು ಬಿಡುಗಡೆ ಆಗ್ತವೆ. ಸೊ ತದನಂತರ ಏನಾದಿತ್ತು ಅಂದ್ರ ಸಾರಿ ಲ್ಯಾಪ್ಟಾಪ್ ಬೆಳೆಸಿತ್ತು. ಓಕೆ, ಎಸ್. ಒಟ್ಟಾರೆ ಏನಪ್ಪಾ ಅಂದ್ರ ಜೀರ್ಣಕ್ರಿಯೆ ಸಾಕಷ್ಟು ದೊಡ್ಡದಾಗಿರ್ತಕ್ಕಂತ ಒಂದು ಪ್ರೊಸೆಸ್ ಅನ್ನ ಒಳಗೊಂಡಿರ್ತಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ ಸ್ನೇಹಿತರೆ. ಕ್ಲಿಯರ್? ಓಕೆ, ಸೊ ಸರಿಯಾದ ಉತ್ತರ ಇಲ್ಲಿ ಬಾಯಿ ಅಂತ ಹೇಳ್ತಾ ಇದ್ದಾವೆ. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸಸ್ಯಗಳಲ್ಲಿ ಪತ್ರ ಹರಿತಿನ ಪ್ರಾಥಮಿಕ ಕಾರ್ಯವೇನು? ನೋಡಿ, ಸಸ್ಯಗಳಲ್ಲಿ ಪತ್ರ ಹರಿತಗಳಿದಾವೆ, ಗೊತ್ತಿರ್ಬೇಕು. ಈ ಪತ್ರ ಹರಿತಗಳು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಪತ್ರ ಹರಿತು ಅಡುಗೆ ಕೇಂದ್ರ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಆಯ್ತು, ಸಸ್ಯದ ಅಡುಗೆ ಮನೆ ಅಂತ ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಸಸ್ಯಗಳಲ್ಲಿ ಅಡುಗೆ ಮನೆ ನಿಮ್ಗೆ ಗೊತ್ತಿರ್ಬೇಕು. ವಾತಾವರಣದಲ್ಲಿ ಇರ್ತಕ್ಕಂತ ಏನಪ್ಪಾ ಅಂತಾರ, ಸೊ ಖನಿಜ ನೋಡಿ, ಬೇರುಗಳ ಮೂಲಕ ಖನಿಜ ಮತ್ತು ಅಥವಾ ನೀರು ಜೊತೆಗೆ ಏನಪ್ಪಾ ಅಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂತ ಇಂಗಾಲದ ಡೈಆಕ್ಸೈಡ್ ಅನ್ನ ಪತ್ರ ರಂಧ್ರಗಳ ಮೂಲಕ ಹೀರಿಕೊಂಡು, ಬೇರುಗಳ ಮೂಲಕ ಖನಿಜ ನೀರುಗಳನ್ನು ಹೀರಿಕೊಂಡು, ಸೂರ್ಯನ ಬೆಳಕಿನ ಸಹಾಯವನ್ನ ಯಾವುದು ಪತ್ರ ಹರಿತು ಪಡೆದುಕೊಂಡು ಆಮೇಲೆ ಏನಾದಪ್ಪ ಅಂದ್ರ ಆಹಾರವನ್ನ ತಯಾರಿಸ್ತಾ ಇದೆ. ದಟ್ ಇಸ್ ಗ್ಲೂಕೋಸ್ ನ ತಯಾರು ಮಾಡ್ತಾ ಇದೆ. ಜೊತೆಗೆ ಆಕ್ಸಿಜನ್ ನ ಬಿಡುಗಡೆ ಮಾಡ್ತೈತಿ. ಜೊತೆಗೆ ನೀರನ್ನು ಸಹಿತ ಬಿಡುಗಡೆ ಮಾಡ್ತಿರ್ತದೆ, ನೆನ್ಪಿಟ್ಟಿರ್ತದೆ. ನೋಡಿ, ಆಕ್ಸಿಜನ್ ನೀರನ್ನಕ್ಕಿಂತವೇ ಪ್ರಮುಖವಾಗಿ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಯಾವುದು ಮೇನ್ ನಮಗೆ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರ
ಆಕ್ಸಿಜನ್ ಮತ್ತು ಆಹಾರ ಗ್ಲೂಕೋಸ್ ಅನ್ನ ಬಿಡುಗಡೆ ಮಾಡ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಹೌದಾ? ಸೊ ಹಾಗಾದ್ರೆ ಈ ಒಂದು ದ್ವಿತೀಯ ಸಂಶ್ಲೇಷಣೆ ನಡಿಬೇಕಾದ್ರೆ ಪ್ರಮುಖವಾಗಿ ಸೂರ್ಯನ ಬೆಳಕು ಬೇಕು. ಆ ಸೂರ್ಯನ ಬೆಳಕಿದ್ದಾಗ ಮಾತ್ರ ಅಲ್ಲಿ ಏನಾಗ್ತೈತಿ, ಫೋಟೋಸಿಂಥಸಿಸ್ ಸ್ಟಾರ್ಟ್ ಆಗಿರ್ತಾ ಇದೆ. ಅದನ್ನ ಹೀರಿಕೊಳ್ಳುವಂತ ಶಕ್ತಿ ಯಾವ್ದು ಮಾಡ್ತಿಪ್ಪ ಅಂತಂದ್ರ ಪತ್ರ ಹರಿತು ಮಾಡ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ದ್ವಿತೀಯ ಸಂಶ್ಲೇಷಣೆಗಾಗಿ ಸೂರ್ಯನ ಬೆಳಕನ್ನ ಸೆರೆ ಹಿಡಿಯುವಂತ ಕೆಲಸ ಮೊದಲು ಮಾಡ್ತಾ ಇದೆ. ಆಮೇಲೆ ಆಹಾರವನ್ನ ಪಿಷ್ಟವಾಗಿ ಅಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಸೇವ್ ಮಾಡ್ತಾ ಇದೆ. ಉಸಿರಾಟದ ಸಮಯದಲ್ಲಿ ಆಮ್ಲಜನಕವನ್ನು ಉತ್ಪಾದಿಸ್ತಾ ಇದೆ. ಎಕ್ಸಾಕ್ಟ್ಲಿ ರೈಟ್ ಇದೆ. ಆಮೇಲೆ ಮಣ್ಣಿನಿಂದ ನೀರನ್ನು ಸ್ಟಾರ್ಟಿಂಗ್ ಇರ್ತಾ ಇದೆ. ಮಣ್ಣಿನಿಂದ ನೀರನ್ನು ಹೀರಿಕೊಳ್ಳುವುದು ಇದು ಪತ್ರ ಹರಿತು ಮಾಡಂಗಿಲ್ಲ ರೀ. ಗಳ ಮೂಲಕ ಸ್ಕೈಲಮ್ಗಳ ಮೂಲಕ ನೀರ್ ಏನಾಗಿರುತ್ತೆ ಹೀರಿಕೊಳ್ಳುವಂತ ಪ್ರೊಸೆಸ್ ನಡೆದಿರ್ತದೆ. ಇದು ಪತ್ರ ಹರಿತು ಮಾಡಂಗಿಲ್ಲ, ನೆನ್ಪಿಟ್ಕೋರಿ. ಪತ್ರರಂಧ್ರು ಇಂಗಾಲದ ಡೈಆಕ್ಸೈಡ್ ನ ಹೀರಿಕೊಳ್ತಾ ಇದೆ, ರೈಟ್. ಸೊ ಅದು ನಮ್ಗೆ ಕ್ಲಿಯರ್ ಆಗಿ ಐಡಿಯಾ ಆಗಿರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋದಾಗ, ಸೊ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಯಾವ ರೀತಿಯ ವಸ್ತುಗಳು ಬೆಳಕನ್ನ ಸಂಪೂರ್ಣವಾಗಿ ಹಾದು ಹೋಗಲು ಅನುಮತಿಸುತ್ತವೆ? ಬೆಳಕು ಯಾವ್ದ್ರ ಮೂಲಕ ಸಂಪೂರ್ಣವಾಗಿ ಹಾದು ಹೋಗ್ತೈತಿ? ಎಕ್ಸಾಕ್ಟ್ಲಿ ರೈಟ್. ಪಾರದರ್ಶಕ ವಸ್ತುಗಳ ಮೂಲಕ. ಉದಾಹರಣೆ ಪ್ಲಾಸ್ಟಿಕ್ ಆಗಿರ್ಬೋದ್ರಿ. ಉದಾಹರಣೆ ಪ್ಲಾಸ್ಟಿಕ್ ಆಗಿರ್ಬೋದು, ಅಥವಾ ಗಾಳಿ ಆಗಿರ್ಬೋದು, ಅಥವಾ ನೀರು ಆಗಿರ್ಬೋದು, ಅಥವಾ ಗಾಜು ಆಗಿರ್ಬೋದು, ರೈಟ್. ಇವೆಲ್ಲ ಏನಪ್ಪಾ ಅಂದ್ರೆ ಪಾರದರ್ಶಕ ವಸ್ತುಗಳು ಅದನ್ನು ಕರಿತಾ ಇದಾವೆ. ಬೆಳಕು ಹಾದು ಹೋಗ್ತಾ ಇದೆ. ಬೆಳಕು ಹಾದು ಹೋಗ್ತಾ ಇದೆ. ಬೆಳಕು ಸ್ಪಷ್ಟವಾಗಿ ಹಾದು ಹೋಗದೇ ಇದ್ರೆ ಅದಕ್ಕೆ ನಾವೇನಂತ ಕರಿತಪ್ಪ ಅಂದ್ರ, ನೋಡಿ, ಅಪಾರದರ್ಶಕ. ಬೆಳಕು ಹಾದು ಹೋಗದೇ ಇದ್ರೆ ಅದಕ್ಕ ಅಪಾರದರ್ಶಕತೆ ಕರೀತಾರೆ. ಉದಾಹರಣೆ ಗೋಡೆ ಆಗಿರ್ಬೋದು, ರೈಟ್. ಸೊ ಅಥವಾ ಕಬ್ಬಿಣ ಆಗಿರ್ಬೋದು, ಕ್ಲಿಯರ್. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಅಪಾರದರ್ಶಕ ವಸ್ತುಗಳು. ಇನ್ನು ಅರೆ ಪಾರದರ್ಶಕ ವಸ್ತುಗಳಂದ್ರೆ ಇಟ್ ಮೀನ್ಸ್ ಏನ್ ಹೇಳ್ರಿ? ಸಿಂಪಲ್ ಆಗಿದೆ. ಭಾಗಶಃ ಸ್ವಲ್ಪ ಪ್ರಮಾಣ ಹೋಗ್ತಾ ಇದೆ. ಉದಾಹರಣೆ ಬಟ್ಟೆನಿಟ್ಟು ಬಟ್ಟೆ ಮೂಲಕ ಬೆಳಕನ್ನು ಬಿಟ್ಟು ಅಂದ್ರೆ ಸ್ವಲ್ಪ ಏನಾಗ್ತೈತಿ, ಬೆಳಕು ಹೋಗ್ತಾ ಇದೆ. ಇವಕ್ ನಾವು ಅರೆ ಪಾರದರ್ಶಕತೆ ಕರಿತಾ ಇದಾವೆ. ಇನ್ನ ಪ್ರತಿಫಲಕಗಳು ಅಂದ್ರೆ ಏನ್ ಹೇಳಿದ್ರೆ, ಬೆಳಕು ರಿಫ್ಲೆಕ್ಟ್ ಆಗ್ತಾ ಇದೆ, ಬೆಳಕು ಪ್ರತಿಫಲಿಸ್ತಾ ಇದೆ. ಸೊ ದಟ್ ಇಸ್ ಕನ್ನಡಿಗಳು, ದರ್ಪಣಗಳು ಬರ್ತಾವಲ್ಲ, ಮಿರರ್ ಕನ್ನಡಿಗಳು ಪ್ರತಿಫಲಿತ ವಸ್ತುಗಳು ಅದನ್ನು ಕನ್ಸಿಡರ್ ಮಾಡಬಹುದು, ರೈಟ್. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ, ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿಗಳು ಯಾಕೆ ಉಂಟಾಗ್ತದ ಅನ್ನುವಂತ ಪ್ರಶ್ನೆ ಇದೆ. ಭೂಮಿ ಮೇಲೆ ಹಗಲು ಮತ್ತು ರಾತ್ರಿಗಳು ಯಾಕೆ ಉಂಟಾಗ್ತಾ ಇದೆ ಅನ್ನೋದೊಂದು ಪ್ರಶ್ನೆ ಇದೆ. ಸಿಂಪಲ್ ಆಗಿದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಭೂಮಿಯ ಮೇಲೆ ಹಗಲುಗಳು ರಾತ್ರಿಗಳು ಉಂಟಾಗದಂದ್ರೆ ಇದಕ್ಕ ನಾವು ಭೂಮಿಯ ಒಂದು ಭ್ರಮಣ ಚಲನೆ, ಭೂಮಿ ತನ್ನ ಅಕ್ಷದ ಮೇಲೆ ಭೂಮಿಯ ಭ್ರಮಣಿಸ್ತಾ ಇದೆ ಅಂದ್ರೆ ತನ್ನ ಮೈಯನ್ನ ಸುತ್ತಾ ಇದೆ. ಇದರಿಂದ ಹಗಲು ರಾತ್ರಿಗಳು ಉಂಟಾಗ್ತಾ ಇದಾವೆ. ತನ್ನ ಮೈಯನ್ನ ಸುತ್ತುವುದರಿಂದ ಹಗಲು ರಾತ್ರಿಗಳು ಉಂಟಾಗ್ತಾ ಇದಾವೆ, ನೆನ್ಪಿಟ್ಕೋರಿ, ರೈಟ್. ಸೊ ಹಾಗಾಗಿ ತನ್ನ ಭ್ರಮಣ ಚಲನೆ, ಪರಿಭ್ರಮಣ ಚಲನೆಯಿಂದಾಗಿ ಋತುಮಾನ ಉಂಟಾಗ್ತಾ ಇದಾವೆ. ನಿಮ್ಗೆ ಗೊತ್ತಿರ್ಬೇಕು, ಚಳಿಗಾಲ, ಮಳೆಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು. ಇವಕ್ಕೆಲ್ಲ ಮೂಲ ಕಾರಣ ಯಾವಪ್ಪ ಅಂದ್ರೆ ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಣ ಚಲನೆ ಅದನ್ನು ಕರಿತಾ ಇದ್ದೇವೆ, ರೈಟ್. ಓಕೆ, ಎಸ್. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡಿದಾಗ, ಸೊ ಕೆಂಪು ಗುಲಾಬಿ ಸಾರವು ಅಂದ್ರೆ ಒಂದು ದ್ರಾವಣವು ಕ್ಷಾರೀಯ ವಸ್ತುಗಳಲ್ಲಿ ಯಾವ ಬಣ್ಣಕ್ಕೆ ಉಂಟಾಗ್ತಾ ಇದೆ? ವಿಶೇಷವಾಗಿ ಪ್ರತ್ಯಾಮ್ಲಗಳಲ್ಲಿ ಕ್ಷಾರೀಯಗಳು ಕಂಡು ಬರ್ತಾ ಇದಾವೆ. ವಿಶೇಷವಾಗಿ ಏನಪ್ಪಾ ಅಂದ್ರೆ ಇದು ಹಸಿರು ಬಣ್ಣವನ್ನ ಉಂಟು ಮಾಡ್ತಾ ಇದೆ, ನಿಮ್ಗೆ ಗೊತ್ತಿರ್ಬೇಕು. ಕೆಂಪು ಗುಲಾಬಿ ಏನ್ ಮಾಡಿದ್ದೇಳ್ರಿ? ಸೊ ವಿಶೇಷವಾಗಿ ಕ್ಷಾರೀಯ ವಸ್ತುಗಳಲ್ಲಿ ಏನ್ ಮಾಡಿದ್ದೇಳ್ರಿ? ಹಸಿರು ಬಣ್ಣವನ್ನ ಉಂಟು ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಅಥವಾ ಹಸಿರು ವಿತ್ ಹಳದಿ, ಹಸಿರನ್ನು ಒಳಗೊಂಡಿರ್ತಕ್ಕಂಥ ಹಳದಿ ಬಣ್ಣ ಅಂತ ಕರಿತಾವೆ. ಎಕ್ಸಾಕ್ಟ್ಲಿ ರೈಟ್ ಅಂದ್ರೆ ಸೊ ದಟ್ ಇಸ್ ಗ್ರೀನ್ ಕಲರ್ ಅನ್ನೋದನ್ನ ನೋಡ್ತಾ ಇದ್ದೇವೆ, ರೈಟ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಜ್ಜಿದ ವಸ್ತುಗಳ ಮೇಲೆ ತುಕ್ಕು ಉಂಟಾಗಲು ಕಾರಣವೇನು? ತುಕ್ಕು ಯಾಕೆ ಉಂಟಾಗ್ತಾ ಇದೆ ಅಂತ ಕೇಳಿದರೆ, ಕಬ್ಬಿಣದಂತ ವಸ್ತುಗಳು, ಕಜ್ಜಿದ ಅಂತಿದ್ರೆ ಕಬ್ಬಿಣದ ವಸ್ತುಗಳ ಮೇಲೆ ಇದು. ಕಬ್ಬಿಣದ ವಸ್ತುಗಳ ಮೇಲೆ ಯಾಕೆ ತುಕ್ಕು ಉಂಟಾಗ್ತಾ ಇದೆ? ತುಕ್ಕು ಹಿಡಿತಾ ಇದೆ. ತುಕ್ಕಕ್ಕೆ ಇನ್ನೊಂದು ಹೆಸರು ಜಂಗು ತಿನ್ನೋದು ಅಂತ ನಾವು ಕರಿತಾ ಇದಾವೆ. ಯಾಕೆ ಉಂಟಾಗ್ತಿದ್ಪ ಅಂತ ಕೇಳಿದ್ರೆ, ಸೊ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳೋದು ಅಷ್ಟ ಅಲ್ಲ ರೀ, ಕೇವಲ ನೀರಿಗೆ ಅಷ್ಟ ಅಲ್ಲ ರೀ, ಗಾಳಿ ಮತ್ತು ನೀರು ಎರಡಕ್ಕೂ ಒಡ್ಡಿಕೊಳ್ಳೋದು. ತೇವಾಂಶನೂ ಇರಬೇಕು. ತೇವಾಂಶ ಅಂದ್ರೆ ನೀರು ಮತ್ತು ಗಾಳಿ ಎರಡು ಇತ್ತಂದ್ರ ಸೊ ಕಬ್ಬಿಣ ಏನ್ ಮಾಡಿತ್ತು ಅಂದ್ರ ತನ್ನ ಗುಣಮಟ್ಟವನ್ನ ಕಳೆದುಕೊಳ್ತಾ ಇದೆ. ಕಬ್ಬಿಣ ತನ್ನ ಗುಣಮಟ್ಟವನ್ನ ಕಳೆದುಕೊಳ್ಳೋದಕ್ಕೆ ನಾವೇನಾದ್ರು ಕರಿತಾ ಇದ್ದಾವೆ, ದಟ್ ಈಸ್ ಏನಪ್ಪಾ ಅಂತಂದ್ರ ಸಿಂಪಲ್ ಆಗಿ ಹೇಳ್ತಾ ಇದ್ದಾವೆ, ಜಂಗು ಅಥವಾ ತುಕ್ಕು ಅದನ್ನು ಕರಿತಾ ಇದ್ದಾವೆ. ಈ ಕಬ್ಬಿಣದ ಗುಣಮಟ್ಟವನ್ನ, ತುಕ್ಕನ್ನ ಕಡಿಮೆ ಮಾಡಲು ಜಂಗ್ ತಿನ್ನಬಾರ್ದು ಅಂತಂದ್ರೆ ನಾವೇನ್ ಮಾಡ್ತೇವೆ, ಗ್ಯಾಲ್ವನೀಕರಣ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಅಥವಾ ಬಣ್ಣ ಹಚ್ಚುವುದು, ಐಗಳನ್ನ ಹಚ್ಚುವುದು, ಕ್ರೈಸ್ ಗಳನ್ನ ಹಚ್ಚುವುದು, ಈ ರೀತಿ ಲೇಪನ ಮಾಡ್ತಿರ್ತಾರೆ. ಅಥವಾ ಗ್ಯಾಲ್ವನೀಕರಣ ಅಂದ್ರೆ ಕಬ್ಬಿಣದ ಮೇಲೆ ಜಿಂಕ್ ಅನ್ನ ಲೇಪನ. ಜಿಂಕ್ ಅಂದ್ರೆ ಯಾವುದು? ಸತುವಿನ ಲೇಪನವನ್ನ ಮಾಡ್ತಾ ಇದ್ದಾರೆ. ಸತುವಿನ ಲೇಪನವನ್ನ ಮಾಡ್ತಾ ಇದ್ದಾವೆ, ನಿಮ್ಗೆ ಗೊತ್ತಿರಬೇಕು. ಸತುವಿನ ಲೇಪನ ಮಾಡುವ ಮೂಲಕ ಕಬ್ಬಿಣ ಬೇಗನೆ ನಾಶ ಆಗೋದನ್ನ, ತುಕ್ಕು ಕಟ್ಟುವುದನ್ನ ಬೇಗನೆ ತಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು, ರೈಟ್. ಓಕೆ, ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಸುಣ್ಣದ ತಿಳಿನೀರಿನೊಳಗೆ ಇಂಗಾಲದ ಡೈಆಕ್ಸೈಡ್ ಅನ್ನ ಹಾಕಿದಾಗ, ನೋಡಿ, ಸುಣ್ಣದ ತಿಳಿನೀರು ಅಂದ್ರೆ ದಟ್ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತಾ ಇದ್ದೇವೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ಟು ಅಂದ್ರೆ ಏನಾಗ್ತಾ ಇದೆ?
ಉದಾಹರಣೆ ನೀವು ರೆಡಿ ಮಾಡ್ಬೋದು. ಸುಣ್ಣದ ತಿಳ್ನೀರ್ ಅಂದ್ರೆ ಸುಣ್ಣ ತಗೋರಿ, ನೀರ್ ಹಾಕ್ರಿ, ಒಂದ್ ಸ್ವಲ್ಪ ಹಂಗ ಬಿಡ್ರಿ. ಹಂಗ ಬಿಟ್ಟಾಗ ಸುಣ್ಣದ ತಿಳ್ನೀರ್ ಉಂಟಾದಿದೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡ್ರಿ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಬಿಡೋದ್ರಿ ಅಂದ್ರೆ ಮೂಗಿಗೆ ಇಡ್ರಿ. ಯಾಕ ನಮ್ಗೆ ಹೊರಗೆ ಬರೋದೇನೋ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ, ಮೂಗಿನ ಮೂಲಕ ಬಿಡ್ರಿ. ಅವಾಗ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಕೆಲವೊಂದು ಬದಲಾವಣೆ ಆಗ್ತಾವೆ. ಸೊ ದಟ್ ಈಸ್ ಬದಲಾವಣೆ ಆದಾಗ ಅದು ಹಾಲಿನಂತೆ ಬಿಳಿಯಾಗಿ ಏನಂತೈತಿ ಅಂದ್ರೆ ಕಂಡು ಬರ್ತದೆ. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತಾರೆ. ಅದಕ್ಕೆ ಏನಂತ ಕರಿತಾರೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗ್ತೈತಿ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗ್ತೈತಿ. ಸೊ ನೀವು ಸಹಿತ ಟ್ರೈ ಮಾಡಬಹುದು ಅಂತ ಹೇಳ್ದ. ಬರೀ ನೆಕ್ಸ್ಟ್ ಮುಂದಿನ ಸೊ ಒಟ್ಟು 15 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೇವೆ. ಬರೀ ಇಂಟ್ರೆಸ್ಟಿಂಗ್ ಆಗಿದ್ದು, ಬರೀ ಇಂಟ್ರೆಸ್ಟಿಂಗ್ ಎಕ್ಸಾಮ್ ಬರ್ಬೋದಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಮಿಸ್ ಮಾಡ್ಕೋಕ್ ಹೋಗ್ಬೇಡಿ. ಮತ್ತೆ ಹೊಸ ಸೀರೀಸ್ ಒಂದಿಗೆ ಮಾತಾ ಮೀಟ್ ಆಗ್ತಾ ಇದ್ದೀನಿ. ಸ್ಟಡಿ ಮಾಡ್ತಾ ಇರಿ ಸ್ನೇಹಿತರೆ. ವಿಡಿಯೋಸ್ಗಳು ಇಷ್ಟ ಆದ್ರ ಶೇರ್ ಮಾಡೋಣ ಮರಿಕೋಬೇಡಿ. ಜೊತೆಗೆ PSTರಿಗೂ GPSTರಿಗೂ ಆಲ್ರೆಡಿ ಏನಪ್ಪ ಅಂದ್ರೆ ಬ್ಯಾಚ್ ಸ್ಟಾರ್ಟ್ ಆದಾವೆ. ವಿಡಿಯೋದ ಲಿಂಕ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಜೊತೆಗೆ ನಮ್ಮ ವಾಟ್ಸ್ಆಪ್ ನಂಬರ್ ಏನಾದ್ರು ಸಮಸ್ಯೆಗಳಿದ್ದಿಲ್ಲ, ಕ್ಲಾಸಸ್ ಬೇಕಾಯ್ತು ದಯವಿಟ್ಟು ಏನ್ ಮಾಡ್ಬೋದು ವಾಟ್ಸ್ಆಪ್ ನಂಬರ್ಗೆ ಇನ್ಫಾರ್ಮೇಶನ್ ತೋದು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ. ಶುಭ ದಿನ ಸ್ನೇಹಿತರೆ. ಥ್ಯಾಂಕ್ ಯು.